ಶುಕ್ರಾಚಾರ್ಯರು ಯಯಾತಿಗೆ ಕೊಟ್ಟ ಶಾಪದಿಂದ ಪುರು ಮತ್ತು ಚಿತ್ರಲೇಖಿಯ ಬದುಕಿನ ಮೇಲಾದ ಪರಿಣಾಮವನ್ನು ವಿವರಿಸಿ. ಯಯಾತಿ ನಾಟಕದಲ್ಲಿ ಶುಕ್ರಾಚಾರ್ಯರು ಯಯಾತಿಗೆ ನೀಡಿದ ಶಾಪವು ಕೇವಲ ಯಯಾತಿಯ ಜೀವನದಲ್ಲಿ ಅಷ್ಟೇ ಅಲ್ಲ, ಅವನ ಕುಟುಂಬದ ಸದಸ್ಯರಾದ ಪುರು ಮತ್ತು ಚಿತ್ರಲೇಖಿಯ ಜೀವನಗಳ ಮೇಲೂ ಆಳವಾದ ಪರಿಣಾಮವನ್ನು ಉಂಟುಮಾಡುತ್ತದೆ. ಯಯಾತಿ ತನ್ನ ಇಂದ್ರಿಯ ಆಸೆಗಳನ್ನು ತೃಪ್ತಿಪಡಿಸಲು ಧರ್ಮವನ್ನು ಮೀರಿದಾಗ ಶುಕ್ರಾಚಾರ್ಯರು ಅವನಿಗೆ ತಕ್ಷಣವೇ ವೃದ್ಧಾಪ್ಯದ ಶಾಪವನ್ನು ನೀಡುತ್ತಾರೆ. ಈ ಶಾಪದಿಂದ ಯಯಾತಿ ಅಕಾಲಿಕವಾಗಿ ವೃದ್ಧನಾಗಿ ಹೋಗುತ್ತಾನೆ. ಆದರೆ ತನ್ನ ಆಸೆಗಳನ್ನು ಇನ್ನೂ ತೃಪ್ತಿಪಡಿಸಬೇಕೆಂಬ ತೀವ್ರ ಬಯಕೆಯಿಂದ ಯಯಾತಿ ತನ್ನ ಮಗನಲ್ಲಿ ತಮ್ಮ ವಯಸ್ಸನ್ನು ತ್ಯಾಗ ಮಾಡಿ ಎಂದು ಕೇಳುತ್ತಾನೆ. ಈ ಸಂದರ್ಭದಲ್ಲಿ ಪುರುವು ತಂದೆಯ ಮಾತಿಗೆ ವಿಧೇಯನಾಗಿ ತನ್ನ ವಯಸ್ಸನ್ನು ಯಯಾತಿಗೆ ನೀಡಲು ಸಿದ್ಧನಾಗುತ್ತಾನೆ. ಇದರ ಪರಿಣಾಮವಾಗಿ ಪುರುವು ತನ್ನ ಯೌವನವನ್ನು ಕಳೆದುಕೊಂಡು ವೃದ್ಧನಾಗಿ ಬದುಕಬೇಕಾದ ಪರಿಸ್ಥಿತಿ ಎದುರಿಸುತ್ತಾನೆ. ಪುರುವಿನ ಜೀವನದಲ್ಲಿ ಈ ಘಟನೆಯು ದೊಡ್ಡ ತಿರುವನ್ನು ಉಂಟುಮಾಡುತ್ತದೆ. ಯುವಸ್ಥೆಯಲ್ಲೇ ಜೀವನದ ಆನಂದಗಳನ್ನು ಅನುಭವಿಸಬೇಕಾದ ಸಮಯದಲ್ಲಿ ಅವನು ವೃದ್ಧಾಪ್ಯವನ್ನು ಅನುಭವಿಸಬೇಕಾಗುತ್ತದೆ. ಇದು ಅವನ ವೈಯಕ್ತಿಕ ಸಂತೋಷವನ್ನು ಕಸಿದುಕೊಳ್ಳುವುದಲ್ಲದೆ ಅವನ ಜೀವನದ ಸ್ವಾಭಾವಿಕ ಬೆಳವಣಿಗೆಯನ್ನು ತಡೆಯುತ್ತದೆ. ಪುರುವು ತನ್ನ ತಂದೆಯ ಮೇಲಿನ ಗೌರವ ಮತ್ತು ಕರ್ತವ್ಯ ಭಾವದಿಂದ ಈ ತ್ಯಾಗವನ್ನು ಮಾಡುತ್ತಾನೆ. ಆದರೆ ಈ ತ್ಯಾಗವು ಅವನ ಜೀವನದಲ್ಲಿ ಅನೇಕ ಸಂಕಷ್ಟಗಳನ್ನು ಉಂಟುಮಾಡುತ್ತದೆ. ಅವನು ತನ್ನ ಸ್ವಂತ ಆಸೆಗಳನ್ನು ತ್ಯಜಿಸಿ ತಂದೆಯ ಆಸೆಗಳನ್ನು ಪೂರೈಸಲು ತನ್ನ ಜೀವನವನ್ನು ಬಲಿಕೊಡುತ್ತಾನೆ. ಇದು ಪುರುವಿನ ಧರ್ಮನಿಷ್ಠೆ ಮತ್ತು ತ್ಯಾಗಭಾವವನ್ನು ತೋರಿಸಿದರೂ ಅದೇ ಸಮಯದಲ್ಲಿ ಅವನ ಜೀವನದ ದುಃಖಕರ ಭಾಗವನ್ನು ಕೂಡ ವ್ಯಕ್ತಪಡಿಸುತ್ತದೆ. ಚಿತ್ರಲೇಖೆಯ ಜೀವನದಲ್ಲೂ ಈ ಶಾಪವು ಗಂಭೀರ ಪರಿಣಾಮವನ್ನು ಬೀರುತ್ತದೆ. ಪುರುವಿನ ಪತ್ನಿಯಾದ ಚಿತ್ರಲೇಖೆ ತನ್ನ ಪತಿಯೊಂದಿಗೆ ಸಂತೋಷದಿಂದ ಜೀವನವನ್ನು ನಡೆಸಬೇಕಾಗಿದ್ದಾಗ ಅವಳಿಗೆ ಅಕಾಲಿಕವಾಗಿ ವೃದ್ಧನಾದ ಪತಿಯೊಂದಿಗೆ ಬದುಕುವ ಪರಿಸ್ಥಿತಿ ಬರುತ್ತದೆ. ಅವಳ ಕನಸುಗಳು, ಆಸೆಗಳು ಮತ್ತು ಭವಿಷ್ಯದ ನಿರೀಕ್ಷೆಗಳು ಈ ಘಟನೆಯಿಂದ ಕುಸಿದು ಹೋಗುತ್ತವೆ. ಅವಳು ಯುವಸ್ಥೆಯಲ್ಲಿರುವಾಗಲೇ ತನ್ನ ಪತಿಯ ವೃದ್ಧಾಪ್ಯವನ್ನು ನೋಡಬೇಕಾಗುತ್ತದೆ. ಇದು ಅವಳಿಗೆ ಮಾನಸಿಕವಾಗಿ ನೋವನ್ನು ಉಂಟುಮಾಡುತ್ತದೆ. ಅವಳು ತನ್ನ ಪತಿಯ ಮೇಲಿನ ಪ್ರೀತಿ ಮತ್ತು ನಿಷ್ಠೆಯಿಂದ ಅವನೊಂದಿಗೆ ಉಳಿದರೂ ಅವಳ ಹೃದಯದಲ್ಲಿ ಅಸಮಾಧಾನ ಮತ್ತು ನೋವು ತುಂಬಿರುತ್ತದೆ. ಚಿತ್ರಲೇಖೆ ಈ ಅನ್ಯಾಯದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾಳೆ. ಯಯಾತಿಯ ಸ್ವಾರ್ಥದಿಂದ ತನ್ನ ಜೀವನ ಹಾಳಾಗಿದೆ ಎಂಬ ಭಾವನೆ ಅವಳಲ್ಲಿ ಮೂಡುತ್ತದೆ. ಅವಳ ದೃಷ್ಟಿಯಲ್ಲಿ ಯಯಾತಿಯ ನಡೆ ಧರ್ಮಸಮ್ಮತವಲ್ಲ, ಏಕೆಂದರೆ ತಮ್ಮ ಸ್ವಂತ ಕನಸುಗಳನ್ನು ತೃಪ್ತಿಪಡಿಸಲು ತನ್ನ ಮಗನ ಮತ್ತು ಸೊಸೆಯ ಜೀವನವನ್ನು ಬಲಿಕೊಡಲಾಗಿದೆ. ಈ ಕಾರಣದಿಂದ ಅವಳು ಆಂತರಿಕವಾಗಿ ಸಂಘರ್ಷವನ್ನು ಅನುಭವಿಸುತ್ತಾಳೆ. ಇಷ್ಟಕ್ಕೆ ಸುಮ್ಮನಾಗದೆ ಪ್ರಾಣ ಬಿಡುವ ತೀರ್ಮಾನವನ್ನು ಮಾಡಿ ವಿಷವನ್ನು ಸ್ವೀಕರಿಸಿ ಪ್ರಾಣ ಬಿಡುತ್ತಾಳೆ. ಈ ರೀತಿಯಾಗಿ ಶುಕ್ರಾಚಾರ್ಯರ ಶಾಪವು ಕೇವಲ ಒಂದು ವ್ಯಕ್ತಿಯ ಜೀವನದಲ್ಲಿ ಅಷ್ಟೇ ಅಲ್ಲ, ಒಂದು ಕುಟುಂಬದ ಸಂಪೂರ್ಣ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಎಂಬುದನ್ನು ಈ ನಾಟಕವು ಸ್ಪಷ್ಟವಾಗಿ ತೋರಿಸುತ್ತದೆ.